4-5 ಚಿರತೆಗಳು ಇದೆ, ಹಾಗಾಗಿ ಹೋಗ್ಲಿಕ್ಕೆ ಅಲೋ ಇಲ್ಲ ಅಂತ ಹೇಳಿ ಬಿಡ್ಲಿಲ್ಲ. ಇಲ್ಲಿ ಮಕ್ಕಳು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಸ್ಕೈ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದು ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಬ್ಯಾಚ್ ಎಲ್ಲ ಹತ್ತು ಬಂದ್ರು. ಓಕೆ, ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸ್ ರಲ್ಲಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಪ್ಪಳದ ಕೋಟೆ ಮುಗಿಸ್ಕೊಂಡು ಇನ್ನೊಂದು ಪಾಲ್ಕಿ ಗುಂಡ್ ಅಂತ ಒಂದು ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಪೊಲೀಸ್ ಅವರು ನಮ್ಗೆ ಅಲೋನೆ ಮಾಡಲಿಲ್ಲ. ಚಿರತೆಗಳು 4 ಚಿರತೆಗಳು ಇದೆ ಅಂತೇಳಿ ನಮ್ಗೆ ಅಲೋ ಮಾಡಲಿಲ್ಲ. ಸೊ ಅಲ್ಲಿಂದ ಈಗ ಗವಿ ಮಠಕ್ಕೆ ಬಂದಿದ್ವಿ. ಇದು ಕೊಪ್ಪಳದ ಗವಿ ಮಠ. ಗವಿ ಮಠದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಗವಿ ಮಠದ ಜಾತ್ರೆ ನಡೆಯುತ್ತೆ ಅಲ್ಲಿ, ನೋಡಿ ಇದೇ ಜಾಗದಲ್ಲಿ ನಡೆಯೋದು. ಸುಮಾರು 10 ಲಕ್ಷದವರೆಗೂ ಜನ ಸೇರ್ತಾರೆ, ಗೊತ್ತಿದೆ ಅಲ್ಲ. ಸೊ ಅದರದ್ದು ಮಠಕ್ಕೆ ಬಂದಿದ್ದೀವಿ. ಇಲ್ಲೊಂದು ಅಶೋಕನ ಕಾಲದ ಇನ್ಸ್ಕ್ರಿಪ್ಷನ್ ಇದೆ. ಸೊ ಪಾಲ್ಕಿ ಗುಂಡ್ ಮೇಲೆ ಒಂದಿತ್ತು ಅಶೋಕನ ಕಾಲದ ಅಶೋಕನ ಶಾಸನಗಳು ಅಲ್ಲಿ ಕೆತ್ತಿದ್ರು. ಅದನ್ನ ನೋಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ 4-5 ಚಿರತೆಗಳು ಇದೆ, ಹಾಗಾಗಿ ಹೋಗ್ಲಿಕ್ಕೆ ಅಲೋ ಇಲ್ಲ ಅಂತ ಹೇಳಿ ಬಿಡ್ಲಿಲ್ಲ. ಸೊ ಇಲ್ಲೊಂದು ಇನ್ಸ್ಕ್ರಿಪ್ಷನ್ ಇದೆ, ಅಶೋಕನ ಕಾಲದ ಸಾಮ್ರಾಟ್ ಅಶೋಕನ ಕಾಲದ ಕೆತ್ತನೆ. ಸೊ ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅದು ಇನ್ಸ್ಕ್ರಿಪ್ಷನ್ ಅಂತ. ನೋಡಿ ಈಗ ಹೋಗ್ಬೇಕು, ಈಗ ಹೋಗಿ ಅಲ್ಲಿ ಗುಡ್ಡ ಹತ್ತಿ ಹೋಗ್ಬೇಕು. ಬನ್ನಿ ನೋಡೋಣ. ಶಾಸನ ನೋಡೋದಕ್ಕೆ ಈಗ ಹೋಗ್ಬೇಕು. ಸೊ ಇದು ಈಗ ಹೋದ್ರೆ ಗವಿ ಮಠದ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಗೋಪುರ. ಈಗ ಈ ಕಡೆಯಿಂದ ಹಿಂಗೆ ಸುತ್ತಾಕೊಂಡು ಬಂದ್ರೆ ಸಾಮ್ರಾಟ್ ಅಶೋಕನ ಶಾಸನಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಈಗ ಹೋಗ್ಬೇಕು, ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಓಕೆ, ಇಲ್ಲಿ ಮಕ್ಕಳು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಸಂಗೀತ ಅಭ್ಯಾಸ ಮಾಡ್ಲಿಕ್ಕೆ ಮಾಡಿಸಿದ ಜಾಗನೇ ಬಿಡಿ, ಆಗಿದೆ ಲೊಕೇಶನ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಲೊಕೇಶನ್, ಒಳ್ಳೆ ಜಾಗದಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನಿರ್ಮಾಣ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಹೊಸದು ದೇವಸ್ಥಾನ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಸ್ಕೈ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದು ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ನೋಡಲು ಬರೀ ಬೆಟ್ಟಗಳ ಸಾಲು. ಭಾನುವಾರ ಇರೋದ್ರಿಂದ ಹೆವಿ ಜಾತ್ರೆ, ಹೆವಿ ಜನಜಂಗುಳಿ ಸೇರ್ಬಿಟ್ಟಿದ್ದಾರೆ. ಕಡೆ ಎಲ್ಲೋ ಹೋಗ್ಬೇಕನ್ಸುತ್ತೆ, ನೋಡ ಹೋಗ್ತಾ ಇದೀವಿ. ಕೆತ್ತನೆ ನೋಡಕ್ಕೆ, ಶಾಸನ ನೋಡಕ್ಕೆ, ಸಾರಿ ಕೆತ್ತನೆ ನೋಡಿ. ಇದು ವಾಟರ್ ಸ್ಟೋರೇಜ್ ಅನ್ಸುತ್ತೆ. ಎಸ್, ವಾಟರ್ ಸ್ಟೋರೇಜ್ ಜಾಗ. ಇಳಿಲಿಕ್ಕೂ ಇದು ಮಾಡಿದ್ದಾರೆ, ಇದು ಸೆಂಟರ್ ಹೀಗೆ ಹೋಗ್ಬೇಕು. ಅಶೋಕನ ಶಾಸನ ನೋಡೋದಕ್ಕೆ ಇಲ್ಲಾರು ಬರಲ್ಲ ನೋಡಿ, ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ ಅದ್ರ ಬಗ್ಗೆ. ಯಾರು ಬರೋದಿಲ್ಲ ಜಾಸ್ತಿ ಜನ. ಅಲ್ಲಿ ದೇವಸ್ಥಾನ ಹಾಗೂ ಅಲ್ಲಿ ಮೇಲ್ಗಡೆ ಫೋಟೋ ಗಿಟ್ಟ ತಗೊಳಕ್ಕೆ ಅಲ್ಲಿರ್ತಾರೆ ಅನ್ಸುತ್ತೆ ಅಷ್ಟೇ. ಈ ಕೆಳಗಡೆ ಎಲ್ಲ ಯಾರು ಬರೋದಿಲ್ಲ. ಸೊ ನೋಡಿ, ಈಗ ಬಂದು ಈ ಗೇಟ್ ಮುಖಾಂತರ ಹೋಗಬೇಕು. ಸೊ ಏನೇನೋ ಕಟ್ಟಿದ್ರು ಅನ್ಸುತ್ತೆ, ಎಲ್ಲ ಬಿದ್ದೋಗಿದೆ ನೋಡಿ. ಮೇಲ್ಗಡೆ ಒಂದು ನಿಂತಿದೆ.
ಎಷ್ಟು ಚೆನ್ನಾಗಿದೆ ಒಳ್ಳೆ ಮಳೆ ಬಂದರೆ ಇದಕ್ಕೂ ನಿಂತ್ಕೊಂತ ಆ ಥರ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಸೂಪರ್ ಆಗಿದೆ. ಸೊ ಶಾಸನ ನೋಡಿ ಇಲ್ಲೇ ಬರಬೇಕು. ಇವರು ಇಲ್ಲಿ ಲೋಕಲ್ ಅವರು ಇವ್ರು ಬಂದು ಕಿಡಿಗೇಡಿಗಳು ಕಾಲ್ ಮಾಡ್ತಾರೆ ಶಾಸನ ಅಂತೇಳಿ ರಕ್ಷಣೆ ಮಾಡಲಿಕ್ಕೆ ಇದ್ದಾರೆ. ಮಾಮೂಲಿ ಅದು ನಿನ್ನೆ ಮೊನ್ನೆದಲ್ವಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಶಾಸನ ಅದು. ಯಾರಾದರೂ ಹಾಳು ಮಾಡ್ತಾರೆ ಅಂತೇಳಿ ಇವರಲ್ಲಿ ಇದ್ದಾರೆ ಕಾಯೋದಕ್ಕೆ. ಸೊ ನೋಡಿ ಇದ್ರ ಮೇಲೆ ಈಗ ಶಾಸನ ನೋಡೋಕ್ಕೆ ಈಗ ಇಳಿಬೇಕಾದ್ರೆ ಹೀಗೆ ಉಲ್ಟಾ ಇಳಿಬೇಕಲ್ಲ, ಡೈರೆಕ್ಟಾಗಿ ಬರ್ಬೋದು ನೋಡಿ. ಇದು ಈ ರೀತಿ ಎತ್ಕೊಂಡೇ ಬರಬೇಕು ಶಾಸನ ನೋಡ್ಬೇಕಂದ್ರೆ. ಬಂದ್ರೆ ಇಲ್ಲೆಲ್ಲೋ ಇದೆ ಅನ್ಸುತ್ತೆ ಶಾಸನ, ತೋರಿಸ್ತೀನಿ. ಓಕೆ ನೋಡಿ ನಮ್ಮ ಟೀಮ್ ಅವರು ಬರ್ತಾ ಇದಾರಲ್ಲ, ಈ ರೀತಿ ಬರಬೇಕು. ಯಾವಾಗ ತೋರಿಸ್ತಾರೆ ದೇವಸ್ಥಾನ ಅವ್ರು ಬಂದಿದ್ದಾರೆ ಅಂದ್ರೆ ಇವಾಗ ನೀವು ಬರ್ಬೋದು. ಅವ್ರ ಕೈ ಕೊಡಿ, ಅವ್ರು ಇಟ್ಕೊಂಡು. ನಮ್ಮ ಬ್ಯಾಚ್ ಎಲ್ಲ ಹತ್ತು ಬಂದರು. ಓಕೆ, ಅದು ಫೋರ್ಟ್, ಅದು ಕೊಪ್ಪಳ ಫೋರ್ಟ್. ಇದು ನಾವು ಹೋಗಿದ್ದು ಬೆಳಗ್ಗೆ. ನೋಡಿ ಇದೇ ಶಾಸನ ಇನ್ಸ್ಕ್ರಿಪ್ಷನ್ ಅಂತ ಹೇಳೋದಲ್ಲ, ಇನ್ಸ್ಕ್ರಿಪ್ಷನ್ ಚಾಕ್ಪೀಸಲ್ಲಿ ಬರೆದ್ರೆ ನೀಟಾಗಿ ಕಾಣುತ್ತೆ. ಚಾಕ್ಪೀಸಲ್ಲಿ ಇದೆ ಇನ್ಸ್ಕ್ರಿಪ್ಷನ್, ಅಶೋಕನ ಶಾಸನಗಳು. ನಮ್ಮ ಕರ್ನಾಟಕದಲ್ಲಿ ಸುಮಾರು 9 ಕಡೆ ಶಾಸನಗಳಿವೆ ಅಂತ. ಅದರಲ್ಲಿ ಇದು ಒಂದು, ಮತ್ತು ಇನ್ನೊಂದು ಪಾಲ್ಕಿಗೂ ನಾವು ಹೋಗಿದ್ವಿ, ಅಲೋ ಮಾಡಲಿಲ್ಲ ಅಂತೇಳಿದ್ರಲ್ಲ, ಅಲ್ಲೂ ಒಂದು ಇನ್ಸ್ಕ್ರಿಪ್ಷನ್ ಇತ್ತು. ಸೊ ಅದು ನೋಡ್ಲಿಕ್ಕೆ ನೋಡಿ ಇದೊಂದು ಇನ್ಸ್ಕ್ರಿಪ್ಷನ್, ಒಂದು ಅಶೋಕನ ಕಾಲದ ಶಾಸನ. 2,500 ಇತಿಹಾಸ ಇದೆ, ವರ್ಷದ ಹಿಂದಿನ ಇತಿಹಾಸ ಇದು. ಓಕೆ, ಸೊ ಅವತ್ತು ಯಾರು ಇದನ್ನು ಬರೆದಿದ್ದಾರೆ ಗೊತ್ತಿಲ್ಲ, ಅವರು ಬರೆದಿರೋ ಒಂದು ಶಾಸನವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ನೀವು ಅಶೋಕ ಇನ್ಸ್ಕ್ರಿಪ್ಷನ್ ನೋಡೋದಲ್ಲ, ಅದೇ ಥರ ಇಲ್ಲಿ ಸತೀಶ್ ಇನ್ಸ್ಕ್ರಿಪ್ಷನ್ ಸತೀಶ ಶಾಸನ ಹತ್ರ ಬಂದು ಈ ಥರ ಮಾಡಿದೆಯಲ್ಲ, ಮಾನವರ ಹಿಡಿಬೇಕಾದ್ರೂ ಈಗ ಸೊ ನಾವು ಹೇಗೆ ಹತ್ತು ಬಂದ್ವೋ ಹಾಗೆ. ಸೊ ನೋಡಿದ್ರಲ್ಲ ಗವಿ ಮಠದ ಅಶೋಕನ ಶಾಸನ ನೋಡೋದಲ್ವ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಂಗಳೂರು ಕಡೆ ಹೊಡ್ತಾ ಇದ್ದೀವಿ. ಸೊ ಹಿರೇಬೆಣಕಲ್ ಟ್ರೆಕ್ಕು, ಡಾಲ್ಮೆನ್ಸು, ಆಮೇಲೆ ರಾಕ್ ಪೇಂಟಿಂಗು, ಕೊಪ್ಪಳದ ಕೋಟೆ, ಗವಿ ಮಠ ಎಲ್ಲ ಮುಗೀತಲ್ಲ. ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಮುಂದಿನ ಹೊಸ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫೇಟ್. ಓಕೆ, ಬೈ ಬಾಯ್.